ದುಶ್ಮನ್ ಗುಂಡು ನೇರವಾಗಿ ಅವನ ಚಿನ್ನಪಟ್ಟಿಯನ್ನು ಸೀಳ್ಕೊಂಡು ಹೋಯಿತು ಮತ್ತು ಅವನ ಹೆಲ್ಮೆಟ್ ತಲೆಯಿಂದ ಹಾರಿ ಹೋಯಿತು. ಎರಡೂ ಸೇನೆಗಳು ಕೇವಲ 100 ಅಡಿ ದೂರದಲ್ಲಿ ಕಂದಕಗಳಲ್ಲಿ ಸಿಲುಕಿದ್ದವು ಮತ್ತು ವಾರಗಳಿಂದ ಒಂದಕ್ಕೊಂದು ಹೋರಾಡ್ತಿದ್ದವು. ಈಗ ಅವನು ಎದುರಿಗಿರುವವರನ್ನು ಮನುಷ್ಯರೆಂದು ಭಾವಿಸುವುದನ್ನೇ ನಿಲ್ಲಿಸಿದನು. ಅವರು ಕೇವಲ ಕತ್ತಲೆಯಲ್ಲಿ ಕಾಣುವ ಗುರಿಗಳಾಗಿ ಮಾತ್ರ ಉಳಿದಿದ್ದರು. ಆದರೆ ಒಂದು ದಿನ ವಿಚಿತ್ರವಾಗಿ ಗುಂಡಿನ ದಾಳಿ ನಿಂತು ಹೋಯಿತು. ವಾರಗಳ ನಂತರ ಮೊದಲ ಬಾರಿಗೆ ಸುತ್ತಲೂ ಸಂಪೂರ್ಣ ಮೌನವಿತ್ತು. ಅವನಿಗೆ ನೆನಪಾಯಿತು, ಇಂದು ಕ್ರಿಸ್ಮಸ್ ಹಬ್ಬದ ಹಿಂದಿನ ಸಂಜೆ ಎಂದು. ಅವನು ಕಂದಕದ ಮೇಲೆ ಒಂದು ಲಾಂಟರ್ ಎತ್ತಿದನು ಮತ್ತು ನಿಧಾನವಾಗಿ ಒಂದು ಕ್ರಿಸ್ಮಸ್ ಹಾಡನ್ನು ಹಾಡಲು ಪ್ರಾರಂಭಿಸಿದನು. ಇನ್ನೊಂದು ಕಡೆಯಿಂದ ಇದ್ದಕ್ಕಿದ್ದಂತೆ ಮತ್ತೊಂದು ಧ್ವನಿ ಸೇರಿಕೊಂಡಿತು. ನಂತರ ಒಬ್ಬೊಬ್ಬರಾಗಿ ಎರಡೂ ಕಡೆಯ ಸೈನಿಕರ ಜೊತೆಯಾಗಿ ಹಾಡಲಾರಂಭಿಸಿದರು. ಅವನು ಎದ್ದು ನಿಂತು ಕಂದಕದಿಂದ ಹೊರಬಂದು ನೇರವಾಗಿ ಯುದ್ಧ ಭೂಮಿಯಲ್ಲಿ ಹೆಜ್ಜೆ ಇಟ್ಟನು. ನಿಧಾನವಾಗಿ ಎರಡೂ ಕಡೆಯ ಸೈನಿಕರು ಸಹ ಹೊರಬರಲು ಪ್ರಾರಂಭಿಸಿದರು. ಅವರು ಅದೇ ನೆಲದ ಮೇಲೆ ಭೇಟಿಯಾದರು, ಎಲ್ಲಿ ಕೆಲವು ದಿನಗಳ ಹಿಂದೆ ಅವರ ಜೊತೆಯವರೇ ಕೊಲ್ಲಲ್ಪಟ್ಟಿದ್ರು. ಅವರು ಕೈ ಕುಲುಕಿದ್ರು, ಚಾಕ್ಲೇಟ್ ಹಂಚಿದ್ರು, ಕುಟುಂಬದ ಫೋಟೋಗಳನ್ನು ತೋರಿಸಿದರು, ಫುಟ್ಬಾಲ್ ಆಡಿದರು, ನೆನಪಿನ ವಸ್ತುಗಳನ್ನು ವಿನಿಮಯ ಮಾಡಿಕೊಂಡರು ಮತ್ತು ಒಬ್ಬರಿಗೊಬ್ಬರು ತಮ್ಮ ಕಥೆಗಳನ್ನು ಹೇಳಿಕೊಂಡರು. ಕೆಲವರು ಜೊತೆಯಾಗಿ ಫೋಟೋಗಳನ್ನು ತೆಗೆದುಕೊಂಡರು, ಏಕೆಂದರೆ ಆ ಒಂದು ಕ್ಷಣದಲ್ಲಿ ಅವರು ಒಬ್ಬರನ್ನೊಬ್ಬರು ಶತ್ರುಗಳಾಗಿ ಅಲ್ಲ ಮನುಷ್ಯರಾಗಿ ನೋಡಿದ್ರಾದ್ರೆ. ಬೆಳಗಾದಾಗ ಲಾಂಟರ್ ಆರಿ ಹೋಯಿತು ಮತ್ತು ಮೇಲಿಂದ ಆದೇಶಗಳು ಬಂದವು. ಕ್ರಿಸ್ಮಸ್ ಯುದ್ಧ ವಿರಾಮ ಮುಗಿದಿತ್ತು. ಅವನು ತನ್ನ ಕಂದಕಕ್ಕೆ ಹಿಂತಿರುಗಿದನು. ಅದೇ ರೈಫಲ್ ಅನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮತ್ತು ಯಾರೊಂದಿಗೆ ಅವನು ಹಿಂದಿನ ರಾತ್ರಿ ಹಾಡಿದನೋ ಅವರೂ ಸಹ ತಮ್ಮ ಬಂದೂಕುಗಳನ್ನು ಎತ್ತಿಕೊಂಡರು.